ಕರಾವಳಿಯಲ್ಲಿ ದಿನದಿಂದ ದಿನಕ್ಕೆ ಉಷ್ಣಾಂಶ ಹೆಚ್ಚಾಗ್ತಾನೆ ಇದೆ. ಇತ್ತೀಚೆಗೆ 38ರಿಂದ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೀಟ್ ಸ್ಟ್ರೋಕ್ ಆಗುವಂತಹ ಆತಂಕ ವ್ಯಕ್ತವಾಗಿದೆ. ಈ ಪರಿಣಾಮ ಕರಾವಳಿಯ ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕಿಗಾಗಿಯೇ ಕೆಲವು ರಿಸರ್ವ್ ಬೆಡ್ಗಳನ್ನು ಇಡಲಾಗಿದೆ. ನಮ್ಮೊಂದಿಗೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಶರತ್ ಬಾಬು ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಈಗ ವೆನ್ಲಾಕ್ ಹಾಸ್ಪಿಟ್ಲಲ್ಲಿ ಎಷ್ಟು ಬೆಡ್ಗಳನ್ನು ಈ ಹೀಟ್ ಸ್ಟ್ರೋಕ್ ಟ್ರೀಟ್ಮೆಂಟ್ಗಾಗಿ ರಿಸರ್ವ್ ಇದೆಯಾ? ಸರ್, ಹೀಟ್ ಸ್ಟ್ರೋಕ್ ಅಥವಾ ಹೀಟ್ ರಿಲೇಟೆಡ್ ಇಲ್ನೆಸ್ ಪೇಷಂಟ್ಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾದ ಗೈಡ್ಲೈನ್ಸ್ ಪ್ರಕಾರ ನಮ್ಮದು ಟೆರ್ಷರಿ ಕೇರ್ ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ಸೊ 4 ಬೆಡ್ಗಳನ್ನ ಅದೇ ಆ ಕಾಯಿಲೆಗಳಿಗೆ ಸಂಬಂಧಪಟ್ಟ ಪೇಷಂಟ್ಗಳಿಗೆ ತುರ್ತು ಚಿಕಿತ್ಸೆ ನೀಡಲಿಕ್ಕೆ ಮತ್ತು ಅಗತ್ಯವಾದ ಚಿಕಿತ್ಸೆ ನೀಡಲಿಕ್ಕೆ ಕಾಯ್ದಿರಿಸಲಾಗಿರುತ್ತೆ ಯಾವಾಗಲೂ. ಸರ್, ಈಗ ಹೀಟ್ ಸ್ಟ್ರೋಕ್ ಅಂದರೆ ಏನು, ಯಾವ ರೀತಿ ಇದಾಗುತ್ತೆ? ಸರ್, ವಾತಾವರಣದಲ್ಲಿರೋ ತಾಪಮಾನ ತುಂಬ ಜಾಸ್ತಿ ಇದ್ದಾಗ ಕೆಲವು ವ್ಯಕ್ತಿಗಳಲ್ಲಿ, ಅಂದರೆ ತುಂಬ ಸಣ್ಣ ಮಕ್ಕಳಲ್ಲಿ, ಪ್ರಮುಖವಾಗಿ ತುಂಬ ಸಣ್ಣ ಮಕ್ಕಳಲ್ಲಿ ಮತ್ತು ಇಲ್ಲ ತುಂಬ ವಯಸ್ಸಾದಂಥವರಲ್ಲಿ ದೇಹದಲ್ಲಿ ದೇಹದ ಉಷ್ಣಾಂಶವನ್ನು ಮೇಂಟೈನ್ ಮಾಡುವಂಥ ಮೆಕ್ಯಾನಿಸಮ್ ಹಾಳಾಗ್ತದೆ. ಅಂಥ ಸಂದರ್ಭದಲ್ಲಿ ದೇಹದಲ್ಲಿ ಎಸ್ಪೆಷಲಿ ದೇಹದ ಬ್ರೈನ್, ಮೆದುಳಿಗೆ ತೊಂದರೆ ಆಗಿ ವ್ಯಕ್ತಿಯು ಅಥವಾ ರೋಗಿ ಆಲ್ಟರ್ಡ್ ಸೆನ್ಸೋರಿಯಂ ಅಂತ ಹೇಳ್ತಾರೆ, ಅಂದರೆ ಅವರಿಗೆ ಬುದ್ಧಿಸ್ಥಿಮತೆ ಅಥವಾ ಅದನ್ನು ಆಲ್ಟರ್ಡ್ ಸೆನ್ಸೋರಿಯಂ ಅಂತ ಹೇಳ್ತಾರೆ. ಅವರ ಪ್ರಜ್ಞೆ ಅಷ್ಟು ಕಡಿಮೆ ಆಗಿರ್ತದೆ ಮತ್ತು ಬಾಡಿಯ ಟೆಂಪ್ರೇಚರ್ ಜಾಸ್ತಿ ಆಗಿರ್ತದೆ. ಈ ಎರಡೂ ಕಂಡೀಷನ್ ಇದ್ದಾಗ ನಾವು ಹೀಟ್ ಸ್ಟ್ರೋಕನ್ನು ಸಸ್ಪೆಕ್ಟ್ ಮಾಡ್ತೇವೆ, ಅಂದರೆ ಅನುಮಾನಿಸ್ತೇವೆ ಇರ್ಬೋದು ಅಂತ. ಅಂಥ ಪೇಷಂಟ್ಗಳಿಗೆ ಈಗಿನ ವಾತಾವರಣದಲ್ಲಿ ಆ ಟೈಮಿಗೆ ಸರಿಯಾದ ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಅದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನುವಂತಹ ಒಂದು ಇನ್ವೆಸ್ಟಿಗೇಷನ್ನ ಮಾಡ್ತೇವೆ ಸರ್. ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಈ ವೆನ್ಲಾಕ್ ಹಾಸ್ಪಿಟಲ್ ಮಾಡಲಾಗ್ತಾ ಇದೆ? ಹೀಟ್ ಸ್ಟ್ರೋಕ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ ಸರ್. ಅದಕ್ಕೆ ಅಗತ್ಯವಾದ ಮೊದಲನೇದಾಗಿ ನಮ್ಮ ಹೊಸ ಬಿಲ್ಡಿಂಗಲ್ಲಿ ವಾತಾನುಕೂಲಿತವಾಗಿರುವಂಥ ಬಿಲ್ಡಿಂಗ್ ಇದೆ. ಸೊ ಟೆಂಪ್ರೇಚರ್ನ ಒಂದೇ ಇದರಲ್ಲಿ ಮೇಂಟೈನ್ ಮಾಡಿರೋದ್ರಿಂದ ಅದಲ್ದೇ ಪೇಷಂಟಿನ ತಕ್ಷಣಕ್ಕೆ ಅವನ ದೇಹದ ಟೆಂಪ್ರೇಚರ್ಸ್ ಕಡಿಮೆ ಮಾಡಿ ಅವನ ದೇಹದಲ್ಲಿ ಆಗಿರುವಂಥ ಏರುಪೇರುಗಳನ್ನ ಟ್ರೀಟ್ ಮಾಡುವಂಥದ್ದು. IV ಫ್ಲೂಯಿಡ್ ಆಗಿರ್ಬೋದು, ಕೋಲ್ಡ್ ಬಾತ್ ಅಂತ ಹೇಳ್ತೀವಿ, ಅಂದರೆ ತಣ್ಣನೆಯ ನೀರಿಂದ ಸಲೈನ್ ತಂದುಬಿಟ್ಟು ಬಟ್ಟೆಯನ್ನು ಹೊದಿಸೋವಂಥದ್ದು, ಮೈಮೇಲಿರೋ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕಿ ಒದ್ದೆ ಮಾಡಿ ಹಾಕುವಂಥದ್ದು, ಮತ್ತು ಕೋರ್ ಟೆಂಪ್ರೇಚರ್ ರೆಡ್ಯೂಸ್ ಮಾಡಲಿಕ್ಕೆ ಜಠರಕ್ಕೆ, ಅಂದರೆ ಅನ್ನನಾಳದ ಮೂಲಕ ಪೈಪ್ ಹಾಕಿಬಿಟ್ಟು ಅದಕ್ಕೆ ನಾವು ಕೋಲ್ಡ್ ಸಲೈನ್ ಹಾಕುವಂಥದ್ದು. ಇವೆಲ್ಲ ಹೆಚ್ಚಿನ ತರಬೇತಿ, ಹೆಚ್ಚಿನ ನೈಪುಣ್ಯತೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ನ ನಾವು ತಕ್ಷಣಕ್ಕೆ ಕೊಡ್ತೇವೆ. ಸರ್, ಈಗ ಈ ಹೀಟ್ ಸ್ಟ್ರೋಕ್ ಮಾರಣಾಂತಿಕ? ಹೌದು ಸರ್, ಹೀಟ್ ಸ್ಟ್ರೋಕ್ ಮೆಡಿಕಲ್ ಎಮರ್ಜೆನ್ಸಿ. ಸರಿಯಾದ ಟ್ರೀಟ್ಮೆಂಟ್ ಆಗಲಿಲ್ಲ ಅಂದರೆ, ಡಿಲೇ ಆಯಿತು ಅಂದರೆ ಟ್ರೀಟ್ಮೆಂಟಲ್ಲಿ ಮಾರಣಾಂತಿಕ ಖಂಡಿತ ಆಗ್ತದೆ. ಸರ್, ಈಗ ಯಾವ ರೀತಿ ಈ ಹೀಟ್ ಸ್ಟ್ರೋಕಿಂದ ಬಚಾವಾಗ್ಬೋದು, ಹೇಗೆ ರಕ್ಷಣೆ ಮಾಡ್ತಾರೆ? ತುಂಬ ಸಮಂಜಸವಾದ ಪ್ರಶ್ನೆ. ಹೀಟ್ ಸ್ಟ್ರೋಕ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ, ಅದರಲ್ಲಿ ಮಾರಣಾಂತಿಕವಾಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಹೀಟ್ ಸ್ಟ್ರೋಕ್ ಆಗದೇ ಇರೋದನ್ನು ಪ್ರಿವೆಂಟ್ ಮಾಡೋದು ನಮ್ಮೆಲ್ಲರ ಮುಖ್ಯ ಉದ್ದೇಶ ಆಗಿರಬೇಕು. ಈ ಸಮಯದಲ್ಲಿ ನಾವು ತೆಳುವಾದ ಮತ್ತು ಬಿಳಿ ಬಣ್ಣದ ಬಟ್ಟೆ ಅಥವಾ ತಿಳಿ ಬಣ್ಣದ ಬಟ್ಟೆಗಳನ್ನ ಹಾಕಬೇಕು. ಅದು ಜಾಸ್ತಿ ಹೀಟನ್ನು ಅಬ್ಸಾರ್ವ್ ಮಾಡೋದಿಲ್ಲ. ಅಬ್ಸಾರ್ವ್ ಆದ್ರೂ ಹೊರಗೋಗ್ಲಿಕ್ಕೆ, ದೇಹದಿಂದ ಹೊರಗೋಗ್ಲಿಕ್ಕೆ ಬಿಡ್ತದೆ ಈ ರೀತಿ ಬಟ್ಟೆಗಳು. ಮತ್ತು ಆದಷ್ಟು ಈ ಏನು ನಾನು ಹೇಳಿದೆ, ಸಣ್ಣ ಮಕ್ಕಳು, 8-10 ವರ್ಷಕ್ಕಿಂತ ಸಣ್ಣ ಮಕ್ಕಳು, ಮತ್ತು ವಯಸ್ಸಾದವರು, 60-70 ವರ್ಷಕ್ಕಿಂತ ವಯಸ್ಸಾದವರು, ಮತ್ತು ಸ್ವಲ್ಪ ದೃಢಕಾಯರು, ಏನು ಹೇಳ್ತಾರೆ, ಒಬೆಸಿಟಿ ಏನು ಹೇಳ್ತಾರೆ, ಇವರಲ್ಲಿ ದೇಹದ ಟೆಂಪ್ರೇಚರ್ನ ಮೇಂಟೈನ್ ಮಾಡುವಂತಹ ಇದು ಬೇಗ ಹಾಳಾಗ್ತದೆ ಈ ಟೆಂಪ್ರೇಚರ್ಗೆ. ಸೊ ಅಂಥವ್ರು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ದೇಹದ ಹೈಡ್ರೇಷನ್ ಮೇಂಟೈನ್ ಮಾಡೋದು, ಅಂದರೆ ಸಮಯಕ್ಕೆ ನೀರು ಚೆನ್ನಾಗಿ ಕುಡಿಯೋದು. ನಾವು ಈ 3 ತಿಂಗಳ ಕೆಳಗೆ ಏನು ನೀರು ಕುಡಿತಾ ಇದ್ವಿ ಅದಕ್ಕಿಂತ ಜಾಸ್ತಿ ದೇಹ ಕೇಳ್ತದೆ. ಅದನ್ನು ನಾವು ಕಾನ್ಷಿಯಸ್ಲಿ ಯೋಚನೆ ಮಾಡಿಕೊಂಡು ನಾವು ನಮ್ಮ ದೇಹದ ಹೈಡ್ರೇಷನ್ನ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ನಾವು ಹೀಟ್ ರಿಲೇಟೆಡ್ ಇಲ್ನೆಸ್ ಎಲ್ಲವನ್ನು ತಡೆಗಟ್ಟಬಹುದು. ಧನ್ಯವಾದ ಸರ್. ಈ ಹಾಸ್ಪಿಟ್ಲ್ ಅಂದರೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ 4 ಬೆಡ್ಗಳನ್ನು ಈಗ ರಿಸರ್ವ್ ಆಗಿಟ್ಟಿದ್ದಾರೆ. ನೀವು ನೋಡ್ಬೋದು, ಈ 4 ಬೆಡ್ಗಳನ್ನು ರಿಸರ್ವ್ ಆಗಿಟ್ಟಿರುವಂಥದ್ದು HRI ಅಂತ ಹೇಳಿದರೆ ಹೀಟ್ ರಿಲೇಟೆಡ್ ಇಲ್ನೆಸ್ಗೋಸ್ಕರನೇ ಈ ಒಂದು ಬೆಡ್ಗಳನ್ನು ರಿಸರ್ವ್ ಆಗಿಟ್ಟಿರೋದು. ಅದು ಮಾತ್ರ ಅಲ್ಲದೆ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಪ್ರತಿ ತಾಲೂಕು ಆಸ್ಪತ್ರೆಗಳ 2 ಬೆಡ್ಗಳನ್ನು ಈ ಒಂದು ಹೀಟ್ ರಿಲೇಟೆಡ್ ಇಲ್ನೆಸ್ಗೆ, ಅಂದರೆ ಹೀಟ್ ಸ್ಟ್ರೋಕಿಗೆ ಟ್ರೀಟ್ಮೆಂಟಿಗಾಗಿ ರಿಸರ್ವ್ ಆಗಿಡಬೇಕು ಅನ್ನೋದನ್ನು ಈಗಾಗಲೇ ಸೂಚನೆ ನೀಡಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿ, ಅಂದರೆ ತಾಲೂಕು ಆಸ್ಪತ್ರೆಗಳು ಕೂಡ ಈ 2 ಬೆಡ್ಗಳನ್ನು ರಿಸರ್ವ್ ಆಗಿ ಇಟ್ಟಿದ್ದಾರೆ.
ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್ ಮಂಗಳೂರು.